ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದ್ವಾರಕೆ ಬಗ್ಗೆ ತಿಳಿಸಿ ಮಥುರೆಯನ್ನ ಬಿಟ್ಟು ಬಿಟ್ಟರೆ ಆತ್ಮಸಾಕ್ಷಿ ಕೆಣಕೋದಕ್ಕೆ ಶುರು ಮಾಡುತ್ತೆ. ದ್ವಾರಕೆ ಕೃಷ್ಣ ನಿರ್ಮಿಸಿದ ನಗರವಾದರೆ ಮಥುರೆ ಶ್ರೀ ಕೃಷ್ಣ ಜನ್ಮ ತಳೆದ ಪುಣ್ಯ ಭೂಮಿ. ಇಂದಿಗೂ ಮಥುರೆ ತನ್ನ ಗರ್ಭದೊಳಗೆ ಅನೇಕ ರಹಸ್ಯಗಳನ್ನ ಹೊತ್ತು ನಿಂತಿರುವ ಪವಿತ್ರವಾದ ಪ್ರಶಾಂತವಾದ ಸ್ಥಳ. ಮಥುರಾ ಉತ್ತರ ಪ್ರದೇಶ ರಾಜ್ಯದ ಒಂದು ನಗರ. ಆಗ್ರಾ ವಿಭಾಗಕ್ಕೆ ಸೇರಿದ ಒಂದು ಜಿಲ್ಲೆ ಹಾಗೂ ಮಥುರಾ ಜಿಲ್ಲೆಯ ಆಡಳಿತ ಕೇಂದ್ರ. ಮಥುರಾ ಆಗ್ರಾದ ಉತ್ತರಕ್ಕೆ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಯಮುನಾ ನದಿ ಬಲದಂಡೆಯ ಮೇಲಿದೆ. ದೆಹಲಿಯ ಆಗ್ನೇಯಕ್ಕೆ ಸುಮಾರು 145 ಕಿಲೋಮೀಟರ್ ದೂರ, ವೃಂದಾವನ ಪಟ್ಟಣದಿಂದ ಸುಮಾರು 11 ಕಿಲೋಮೀಟರ್ ದೂರ ಮತ್ತು ಗೋವರ್ಧನದಿಂದ 22 ಕಿಲೋಮೀಟರ್ ದೂರದಲ್ಲಿ ಸ್ಥಿತವಾದ ನಗರ. ಶ್ರೀಕೃಷ್ಣನ ಜನ್ಮಸ್ಥಾನವೆಂದೇ ಪ್ರಸಿದ್ಧವಾಗಿರುವ ಹಿಂದೂಗಳ ಯಾತ್ರಾ ಸ್ಥಳ. ಗೋಧಿ, ಜೋಳ, ಕಡಲೆ ಇಲ್ಲಿನ ಮುಖ್ಯ ಬೆಳೆಗಳು. ಗ್ರಾಮ, ಕೈಗಾರಿಕೆ ಮತ್ತು ಸಣ್ಣ ಉದ್ಯಮಗಳು ಹಲವಿದೆ. ಇಲ್ಲಿ ಕೋಳಿ ಸಾಕಣೆಗೆ ಹೆಸರಾಗಿದೆ. ರತ್ನಗಂಬಳಿ ಮತ್ತು ಜಮಖಾನ ತಯಾರಿಕೆ ಇಲ್ಲಿನ ಜನರ ಪ್ರಧಾನವಾದ ಕಸುಬುಗಳಲ್ಲೊಂದು. ಇವಿಷ್ಟು ಸಾಮಾನ್ಯವಾಗಿ ಮಥುರೆಯ ಕುರಿತಾದ ವಿಚಾರಗಳು. ಇನ್ನು ಮುಂದಕ್ಕೆ ನಮ್ಮೆಲ್ಲರಿಗೂ ಬೇಕಾಗಿರುವ ಕುತೂಹಲಭರಿತ ಹುಬ್ಬೇರಿಸುವ ಸಂಗತಿಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮಥುರಾ ಭಾರತದ ಪ್ರಾಚೀನ ನಗರಿ. ಇಲ್ಲಿನ ಅನೇಕ ಸ್ಥಳಗಳು ಕೃಷ್ಣ ಲೀಲೆಗೆ ಸಂಬಂಧಿಸಿದವೆಂದು ಉಲ್ಲೇಖಗಳಿವೆ. ಚೀನಿ ಯಾತ್ರಿಕ ಫಾಯಿಯಾನ್ ಮಥುರಾವನ್ನ ನವಿಲು ನಗರ ಎಂದು ಕರೆದಿದ್ದ. ಇಲ್ಲಿನ ದೊಡ್ಡ ದೇವಾಲಯ ದ್ವಾರಕಾಧೀಶನದು. ಶ್ರಾವಣ ಶುಕ್ಲ ಪಂಚಮಿಯಿಂದ 5 ದಿನ ಪಂಚತೀರ್ಥ ಮೇಳ ಇಲ್ಲಿ ನಡೆಯುತ್ತೆ. ಮಥುರಾ ಭಾರತದ ಪ್ರಾಚೀನ ನಗರಗಳಲ್ಲೊಂದು. ಕೃಷ್ಣ ಜನ್ಮಭೂಮಿ ಎಂದು ಮಾನ್ಯವಾಗಿರುವ ತಾಣದಲ್ಲಿ ಪ್ರಾಚೀನ ಕಾಲದಲ್ಲಿಯೇ ಕೇಶವ ದೇಗುಲವನ್ನು ನಿರ್ಮಿಸಲಾಗಿತ್ತು. ಮಥುರಾ ಪ್ರಾಚೀನ ಕಾಲದ ಐತಿಹ್ಯವನ್ನು ಹೊಂದಿದೆ. ಮಥುರಾದ ಮೂಲ ರೂಪ ಮಥುರೆ. ವೈದಿಕ ಸಾಹಿತ್ಯದಲ್ಲಿ ಮಥುರೆಯ ಉಲ್ಲೇಖವಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನ ಮಧುಪುರ ಅಥವಾ ಮಧುದಾನವ ನಗರವೆಂದು ಕರೆದಿದೆ. ರಾಮಾಯಣದ ಕಾಲದಲ್ಲಿ ಇದು ಮಧುವನ ಎಂಬ ಹೆಸರನ್ನ ಹೊಂದಿತ್ತು. ಮಧುವನದ ಅರಸು ಮಧು ಮತ್ತು ಆತನ ಮಗ ಲವಣಾಸುರ ಇವರಿಬ್ಬರು ರಾಮನನ್ನ ಧಿಕ್ಕರಿಸ್ತಾರೆ. ಇವರಿಬ್ಬರನ್ನ ಸದೆಬಡಿಯಲು ರಾಮ ತನ್ನ ಸೋದರ ಶತ್ರುಘ್ನನನ್ನ ಕಳುಹಿಸಿದ. ಅವರಿಬ್ಬರನ್ನು ಸಂಹರಿಸಿದ ಶತ್ರುಘ್ನ ಆ ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಂಡ. ಮಥುರಾ ಆಗ ಮಧುವನ ಎಂಬ ಹೆಸರು ಹೊಂದಿರಲು ಅಲ್ಲಿದ್ದ ದಟ್ಟಾರಣ್ಯವೇ ಕಾರಣವಾಗಿತ್ತು. ವನರಾಶಿಯಿಂದ ಸಮೃದ್ಧವಾಗಿದ್ದ ಇದನ್ನ ಮಧುವನ, ಮಧುಪುರ ಎಂದು ಕರೆಯಲಾಗ್ತಿತ್ತು. ಮಹಾಭಾರತದಲ್ಲಿನ ಉಲ್ಲೇಖದಂತೆ ಇದು ಶೂರಸೇನ ದೇಶದ ರಾಜಧಾನಿ. ಸೆರೆಯಲ್ಲಿದ್ದ ಕಂಸನ ಸೋದರಿ ದೇವಕಿ ಮತ್ತು ವಾಸುದೇವರಿಗೆ ಕೃಷ್ಣ ಜನಿಸ್ತಾರೆ. ಯಮುನಾ ನದಿಯ ಇನ್ನೊಂದು ತೀರದಲ್ಲಿದ್ದ ಗೋಕುಲದಲ್ಲಿ ಯಶೋದೆಯ ಸಾಕು ಮಗನಾಗಿ ಬೆಳೆದ ಕೃಷ್ಣ. ಮೈದುನನಾದ ಜರಾಸಂಧ ಮಥುರೆಗೆ ಮುತ್ತಿಗೆ ಹಾಕಿದಾಗ ಕೃಷ್ಣ ಯಾದವರೊಡನೆ ದ್ವಾರಕೆಗೆ ವಲಸೆ ಹೋದ. ಭಾಗವತದಲ್ಲಿ ಹಲವೆಡೆ ಮಥುರಾ ನಗರದ ವರ್ಣನೆಗಳಿವೆ. 3 ಕೋಟಿ ಮ್ಲೇಚ್ಛರ ಜೊತೆಗೂಡಿ ಬಂದ ಕಾಲಯವನ ಈ ನಗರವನ್ನ ಮುತ್ತಿದನಂತೆ. ಹರಿವಂಶ ಮತ್ತು ವಿಷ್ಣು ಪುರಾಣಗಳಲ್ಲಿ ಈ ನಗರದ ವಿಲಾಸ ವೈಭವಗಳ ಮನೋಹರ ಚಿತ್ರಣ ಕಂಡುಬರುತ್ತೆ. ಕಾಳಿದಾಸನ ರಘುವಂಶದಲ್ಲಿ ಹಿಂದುಮತಿಯ ಸ್ವಯಂವರ ವರ್ಣನೆಯ ಸಂದರ್ಭದಲ್ಲಿ ಈ ನಗರ ಶೂರಸೆ, ನಾದಿಪ, ಸುಶೇಷಣನ ರಾಜಧಾನಿಯಾಗಿತ್ತೆಂದು ಉಲ್ಲೇಖಿತವಾಗಿದೆ. ಈ ಕಾವ್ಯಕ್ಕೆ ಟೀಕೆ ಬರೆದ ಮಲ್ಲಿನಾಥನು ಮಥುರೆ ಶತ್ರುಘ್ನ ನಿರ್ಮಿತ ನಗರವೆಂದು ಉಲ್ಲೇಖಿಸಿದ್ದಾನೆ. ಪುರಾಣಗಳನ್ವಯ ದ್ವಾಪರ ಯುಗದಲ್ಲಿ ಶ್ರೀ ವಿಷ್ಣು ಶ್ರೀಕೃಷ್ಣಾವತಾರ ತಾಳಿದ ನಂತರ ಶ್ರೀಕೃಷ್ಣನ ತಂದೆ ತಾಯಿಯರಾದ ವಸುದೇವ ದೇವಕಿಯನ್ನ ಕಂಸನು ಸೆರೆಮನೆಯಲ್ಲಿ ಇಟ್ಟಿದ್ದ. ದೇವಕಿಯ ಮಗನಿಂದ ತನಗೆ ಸಾವು ಎಂದು ಅರಿತಿದ್ದ ಕಂಸ ದೇವಕಿಗೆ ಮಕ್ಕಳು ಹುಟ್ಟಿದೊಡನೆ ಆ ಮಕ್ಕಳನ್ನ ಕೊಲ್ತಿದ್ದ. ಕೃಷ್ಣ ಮಾತ್ರ ಈ ದುರಂತದಿಂದ ಪಾರಾಗಿ ಗೋಕುಲದಲ್ಲಿ ಬೆಳೆದು ಕಂಸನನ್ನ ವಧಿಸ್ತಾನೆ. ಅಲ್ಲದೆ ಕಂಸನ ತಂದೆ ಉಗ್ರಸೇನನನ್ನ ಸೆರೆಯಿಂದ ಬಿಡಿಸಿ ರಾಜನನ್ನಾಗಿ ಮಾಡಿ ಮಥುರೆಯಲ್ಲಿ ನೆಲೆಸಿದ. ಆದರೆ ಕಂಸನ ಸೋದರ ಮಾವ ಜರಾಸಂಧನು ಕಂಸನ ವಧೆಯಾದ ವಿಚಾರ ತಿಳಿದು ಆಕ್ರೋಶಗೊಂಡು ಮಥುರೆಯನ್ನ ಸುಟ್ಟು ಬಿಟ್ಟಿದ್ದ. ಕೃಷ್ಣ ಆಗ ದ್ವಾರಕೆಯನ್ನ ಕಟ್ಟಿಸಿ ಅದನ್ನ ಯಾದವರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಇಲ್ಲಿನ ಅನೇಕ ತಾಣಗಳು ಕೃಷ್ಣನ ಲೀಲೆಗೆ ಸಂಬಂಧಿಸಿದ್ದವೆಂದು ಪುರಾಣಗಳಲ್ಲಿ ಮಾಹಿತಿಗಳಿವೆ. ಕಂಸಶಿಲಾ ಎಂಬಲ್ಲಿ ಕಂಸನ ಅರಮನೆ ಇತ್ತು. ಯೋಗ ಘಾಟಿ ಎಂಬಲ್ಲಿ ಕಂಸನು ನಂದನ ಮಗಳು ಯೋಗ ನಿದ್ರಾಳನ್ನ ಅಪ್ಪಳಿಸಿದ ಎಂಬ ಉಲ್ಲೇಖ ಇದೆ. ವಿಕ್ರಮ ಘಾಟ್ ಎಂಬಲ್ಲಿ ಕೃಷ್ಣನು ಕಂಸನನ್ನ ಸಂಹರಿಸಿದ ಬಳಿಕ ವಿಶ್ರಮಿಸಿದ ಎಂಬ ಪ್ರತೀತಿ ಇದೆ. ಮರ ಗಿಡಗಳಿಂದ ತುಂಬಿದ್ದ ಮಥುರೆಯ ಹತ್ತಿರದ ವೃಂದಾವನ ಕೃಷ್ಣ ಗೋಪಿಕೆಯರೊಂದಿಗೆ ನರ್ತಿಸುತ್ತಿದ್ದ ತಾಣ ಎಂದೇ ಪ್ರಖ್ಯಾತವಾಗಿದೆ. ಮಥುರೆಯ ಹಿಂದಿನ ಅವಶೇಷಗಳಲ್ಲಿ ಬ್ರಾಹ್ಮಣ, ಬೌದ್ಧ, ಜೈನ ಶಿಲ್ಪಗಳು, ಶಾಸನಗಳು ಮತ್ತಿತರ ಮಹತ್ವ
ಮಹತ್ವದ ವಸ್ತುಗಳು ದೊರೆತಿವೆ. ಕ್ರಿಸ್ತಶಕ 400ರಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಫಾಯಿಯಾನ್ ಮಥುರಾ ಆಗ ಬೌದ್ಧ ಧರ್ಮೀಯರ ಪ್ರಮುಖ ಕೇಂದ್ರವಾಗಿತ್ತು ಎಂದು ಬರೆದಿದ್ದಾರೆ. ಕ್ರಿಸ್ತಶಕ 634ರಲ್ಲಿ ಇಲ್ಲಿಗೆ ಭೇಟಿ ಇತ್ತ ಇನ್ನೊಬ್ಬ ಚೀನಿ ಯಾತ್ರಿಕ ಹುಯಾನ್ ಸ್ಯಾಂಗ್ ಇಲ್ಲಿ 20 ಬೌದ್ಧ ವಿಹಾರಗಳಿದ್ದವೆಂದು ದಾಖಲಿಸಿದ್ದ. ಹುಯಾನ್ ಸ್ಯಾಂಗ್ ಬರುವ ವೇಳೆಗೆ ಹಿಂದೂ ಧರ್ಮ ಮತ್ತೆ ಪ್ರಾಬಲ್ಯಕ್ಕೆ ಏರಿತ್ತು. ಕ್ರಿಸ್ತಶಕ 1017ರಲ್ಲಿ ಗಜ್ನಿ ಮಹಮ್ಮದ್ ನಗರವನ್ನ ಕೊಳ್ಳೆ ಹೊಡೆದ. ಮುಂದೆ ಸಿಕಂದರ್ ಲೋದಿ ಮತ್ತು ಔರಂಗಜೇಬರು ಹಿಂದೂ ದೇವಾಲಯಗಳನ್ನು ಹಾಳುಗೆಡವಿದ್ರು. ಔರಂಗಜೇಬ ಇಲ್ಲಿ ಜಾಮಿ ಮಸೀದಿಯನ್ನು ಕಟ್ಟಿಸ್ತಾನೆ. 1757ರಲ್ಲಿ ಅಬ್ದಾಲಿ ಮನೆತನದ ಮಹಮ್ಮದ್ ಶಾ ದುರಾನಿ ಲೂಟಿಗೈದ, ನಾಶ ಮಾಡ್ದ, ಪುನರ್ ನಿರ್ಮಾಣ ಮಾಡ್ದ. ಹೀಗೆ ಅನೇಕ ತಿರುವುಗಳಿಗೆ ಸಿಲುಕಿದ ಮಥುರಾ 1804ರಲ್ಲಿ ಬ್ರಿಟಿಷರ ವಶಕ್ಕೆ ಹೋಯಿತು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮಥುರಾವು ಶೂರಸೇನ ಎಂಬ ಮಹಾಜನಪದವಾಗಿತ್ತು. ಕ್ರಿಸ್ತಪೂರ್ವ 4ರಿಂದ ಕ್ರಿಸ್ತಪೂರ್ವ 2ನೇ ಶತಮಾನದವರೆಗೆ ಮೌರ್ಯ ವಂಶಸ್ಥರು ಆಳ್ತಾರೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಶುಂಗ ವಂಶಸ್ಥರು ಇಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಆದರೆ ಕ್ರಿಸ್ತಪೂರ್ವ 180ರಿಂದ 100ರವರೆಗೆ ಇಂಡೋ ಗ್ರೀಕರು ಪ್ರಾಬಲ್ಯವನ್ನು ಹೊಂದಿರ್ತಾರೆ. ಇಂಡೋ ಸಿಥಿಯನ್ನರು ಕೆಲ ಕಾಲ ಆಡಳಿತ ನಡೆಸಿದ್ದರೆಂಬ ಉಲ್ಲೇಖ ಕೂಡ ಇದೆ. ಕುಶಾನ ವಂಶದ ದೊರೆಗಳು ಮಥುರಾ ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಅದನ್ನು ಶ್ರೀಮಂತಗೊಳಿಸ್ತಾರೆ. ಕುಶಾನರ ಕಾಲದಲ್ಲಿ ಮಥುರಾ ಅವರ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಬೌದ್ಧ ಸಾಹಿತ್ಯದಲ್ಲಿ ಈ ನಗರದ ಹಲವು ಉಲ್ಲೇಖಗಳು ಕಂಡುಬರ್ತವೆ. ಕ್ರಿಸ್ತಪೂರ್ವ ಸುಮಾರು 600ರ ವೇಳೆಗೆ ಇಲ್ಲಿ ಆವಂತಿಪುತ್ತ ಅಥವಾ ಅವಂತಿಪುತ್ರ ಎಂಬ ಅರಸನ ಆಡಳಿತವಿತ್ತೆಂದು ಗೌತಮ ಬುದ್ಧ ಇಲ್ಲಿಗೆ ಭೇಟಿ ನೀಡುತ್ತಿದ್ದನೆಂದು ಅಂಗುತ್ತರ ನಿಕಾಯ ತಿಳಿಸುತ್ತೆ. ಆ ಕಾಲದಲ್ಲಿಯೂ ಇದೊಂದು ಪ್ರಧಾನ ವೈದಿಕ ಕೇಂದ್ರವಾಗಿತ್ತು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಇದು ಮೌರ್ಯ ಸಾಮ್ರಾಜ್ಯದಲ್ಲಿ ಲೀನವಾಯಿತು. ಮೆಗಸ್ತನೀಸನು ಈ ಸೂರಸೇನ, ಮಥೋರಾ ಹಾಗೂ ಕ್ಲಿಸೋಬೋರಾ ಎಂಬ ನಗರಗಳನ್ನು ಉಲ್ಲೇಖಿಸಿ ಅವು ಕೃಷ್ಣೋಪಾಸನೆಯ ಕೇಂದ್ರಗಳಾಗಿದ್ದವೆಂದು ತಿಳಿಸಿದ್ದಾನೆ. ಅಶೋಕನ ಕಾಲದ ಹೊತ್ತಿಗೆ ಇಲ್ಲಿ ಬೌದ್ಧ ಧರ್ಮ ಸಾಕಷ್ಟು ಬೇರೂರಿತು. ಬೌದ್ಧ ಸಾಹಿತ್ಯ ಮತ್ತು ಹುಯನ್ ಸ್ಯಾಂಗ್ ಪ್ರವಾಸ ಕಥನಗಳಲ್ಲಿ ಅಶೋಕನ ಗುರುವೆಂದು ಉಕ್ತವಾದ ಉಪಗುಪ್ತ ಮಥುರೆಯ ನಿವಾಸಿ. ಟಾಲೆಮಿ, ಫಾಯಿಯಾನ ಕೃತಿಗಳಲ್ಲೂ ಈ ನಗರದ ಉಲ್ಲೇಖವಿದೆ. ಜೈನ ಪರಂಪರೆಯ ಪ್ರಕಾರ ಜೈನ ಸಂಘದ 2ನೇ ಪರಿಷತ್ತು ಸಮಾವೇಶಗೊಂಡಿದ್ದು ಮಥುರೆಯಲ್ಲೇ. ಸ್ಕಂದಿಲಾಚಾರ್ಯರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾವೇಶದಲ್ಲಿ ಮಾತುತ ವಾಚನ ಎಂಬ ಆಗಮನಗಳನ್ನು ರೂಪಿಸಲಾಯಿತು. ಆದರೆ ಕ್ರಿಸ್ತಶಕ 5ನೇ ಶತಮಾನದ ಹೊತ್ತಿಗೆ ಈ ಜೈನಾಗಮನಗಳ ವಾಚನ ನಿಂತು ಹೋಗಿತ್ತೆಂದು ತಿಳಿದು ಬರುತ್ತೆ. ಮಥುರೆಯು ಜೈನ ಯತಿಗಳಾದ ಧರ್ಮರುಚಿ ಹಾಗೂ ಧರ್ಮಘೋಷರ ವಾಸಸ್ಥಾನವೆಂಬುದಾಗಿ ವಿವಿಧ ತೀರ್ಥಕಲ್ಪ ಎಂಬ ಕೃತಿ ತಿಳಿಸುತ್ತೆ. ಆಗ ಈ ನಗರ 12 ಯೋಜನ ಉದ್ದ ಮತ್ತು 9 ಯೋಜನ ಅಗಲವಾಗಿದ್ದು ದೇವಾಲಯ, ಜಿನ ಮಂದಿರ ಹಾಗೂ ಸರೋವರಗಳಿಂದ ಕಂಗೊಳಿಸುತ್ತಿತ್ತು. ವೃಕ್ಷಗಳಿಂದ ನಿಬಿಡವಾಗಿದ್ದ ಭೂಘರಮಣಿ ಉದ್ಯಾನದಲ್ಲಿ ಜೈನ ಸಂತರು ವಾಸಿಸುತ್ತಿದ್ದರು. ಈ ಉದ್ಯಾನದ ಪ್ರಭುವಾದ ಕುಬೇರ ಇಲ್ಲಿ ಜೈನ ಸ್ತೂಪವೊಂದನ್ನು ಕಟ್ಟಿಸಿ ಅದರಲ್ಲಿ ಸುಪಾರ್ಶ್ವ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿದ್ದ. ನಗರದಲ್ಲಿ ಭಂಡೀರ ಯಕ್ಷನ ಮಂದಿರವಿತ್ತು. ತಾಲ ಭಂಡೀರ, ಕೌಲ, ಬಹುಲ, ಬಿಲ್ವ ಹಾಗೂ ಲೋಹ ಜಂಬ ಎಂಬ ಉದ್ಯಾನಗಳಿದ್ವು. ಅರ್ಕಸ್ಥಲ, ವೀರಸ್ಥಲ, ಪದ್ಯಸ್ಥಲ, ಕುಶಸ್ಥಲ ಹಾಗೂ ಮಹಾಸ್ಥಲ ಎಂಬ ಹೆಸರಿನ ಪವಿತ್ರ ಜೈನ ಸ್ಥಳಗಳಿದ್ವು. ವಿಶ್ರಾಂತಿಕ ತೀರ್ಥ, ಅಸಿಕುಂಡ ತೀರ್ಥ, ವೈಕುಂಠ ತೀರ್ಥ, ಕಾಲಿಂಜರ ತೀರ್ಥ, ಚಕ್ರತೀರ್ಥ ಎಂಬ ಪಂಚ ತೀರ್ಥಗಳಿದ್ವು. ಲೋಹ ಜಂಗವನ, ಮಧುವನ, ಬಿಲ್ವವನ, ತಾಲವನ, ಕುಮುದನ, ವೃಂದಾವನ, ಬಾಂಡೀರವನ, ಕದಿರವನ, ಕಾರ್ಮಿಕವನ, ಕೋಲವನ, ಬಹುಲಾವನ, ಮಹಾವನಗಳೆಂಬ 12 ವನಗಳನ್ನು ಜೈನ ಸಾಹಿತ್ಯದಲ್ಲಿ ಉಲ್ಲೇಖಿಸಿದೆ. ಕಾವೇಶಿಕ, ಸೋಮದೇವ, ಕಂಬಲ ಮತ್ತು ಸಂಬಲ ಮುಂತಾದ ಜೈನ ಯತಿಗಳಿಗೆ ಮಥುರೆಯೊಡನೆ ಸಂಬಂಧವಿದ್ದಿತೆಂದು ಭಾವಿಸಲಾಗಿದೆ. ಕ್ರಿಸ್ತಪೂರ್ವ 1 ಅಥವಾ 2ನೇ ಶತಮಾನದಲ್ಲಿ ಶುಂಗ ವಂಶದ ಅರಸರು ಆಳುತ್ತಿದ್ದಾಗ ಮಥುರೆಗೆ ಹೆಚ್ಚಿನ ಮಹತ್ವ ಬಂತು. ಇದು ಪಶ್ಚಿಮ ಭಾಗದ ರಾಜಧಾನಿಯಾಗಿತ್ತು. ಇದೇ ಅವಧಿಯಲ್ಲಿ ಯವನ ರಾಜ ಡಿಮೆಟ್ರಿಯಸ್ ಮಥುರೆಯನ್ನ ಕೆಲ ಕಾಲ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಕ್ರಿಸ್ತಪೂರ್ವ 1ನೇ ಶತಮಾನದ ಹೊತ್ತಿಗೆ ಶುಂಗ ಪ್ರಭುತ್ವದ ಪ್ರಭಾವ ಕ್ಷೀಣಿಸಿ ಶಕಕ್ಷತ್ರಪರು ಪ್ರಬಲರಾದರು. ರಾಜುಲ ಮತ್ತು ಆತನ ಮಗ ಷೋಡಾಸ ಈ ವಂಶದ ಪರಾಕ್ರಮಿ ಅರಸರುಗಳಾಗಿದ್ದು ಇವರು ಯಮುನಾ ತೀರದಲ್ಲಿ ಸಿಂಹಸ್ತಂಭವೊಂದನ್ನು ಸ್ಥಾಪಿಸುತ್ತಾರೆ. ಇವರ ಕಾಲದಲ್ಲಿ ಮಥುರೆ ವಾಸುದೇವ ಕೃಷ್ಣರ ಆರಾಧನಾ ಕೇಂದ್ರವಾಗಿತ್ತೆಂಬ ಸಂಗತಿ ಷೋಡಾಸನ ಶಾಸನವೊಂದರಿಂದ ಸ್ಪಷ್ಟವಾಗುತ್ತೆ. ಕ್ರಿಸ್ತಶಕೆಯ ಆರಂಭದಿಂದ ಸುಮಾರು 3ನೇ ಶತಮಾನದ ತನಕ ಆಳಿದ ಕುಶಾಣರ ಕಾಲದಲ್ಲಿ ಮಥುರೆ ಪ್ರಧಾನ ಕಲಾಕೇಂದ್ರವಾಗಿತ್ತು.
ಸ್ವಲ್ಪ ಮಟ್ಟಿಗೆ ಗಾಂಧಾರ ಶಿಲ್ಪದ ಪ್ರಭಾವಕ್ಕೆ ಒಳಗಾದಂತೆ ಕಂಡರೂ ಕೂಡ ಮಥುರಾ ಶಿಲ್ಪ ಉನ್ನತ ಮಟ್ಟಕ್ಕೇರಿತ್ತು. ಸಹಸ್ರಾರು ಪ್ರಾಚೀನ ಶಿಲ್ಪಾವಶೇಷಣಗಳು ಮಥುರೆಯಲ್ಲಿ ಲಭ್ಯವಾಗಿದ್ದವು. ಬುದ್ಧನ ಮಾನವ ರೂಪದ ಮೂರ್ತಿ ನಿರ್ಮಾಣ ಆರಂಭವಾದದ್ದು ಈ ಕಾಲದಲ್ಲೇ. ಕೆಂಪು ಕಣಶಿಲೆಯಲ್ಲಿ ಕಡೆದ ವಿವಿಧ ಭಂಗಿಯ ಯಕ್ಷಿ ಶಿಲ್ಪಗಳು ಕಣ್ಸೆಳೆಯುತ್ತವೆ. ಕುಶಾಣ ಅರಸರ ಶರೀರ ಪ್ರಮಾಣದ ಮೂರ್ತಿಗಳು ಮಥುರಾ ಬಳಿಯ ಮಾತಿ ಎಂಬಲ್ಲಿ ಸಿಕ್ಕಿವೆ. ಕನಿಷ್ಕನ ಶಿರರಹಿತ ಶಿಲ್ಪ ಗಮನಾರ್ಹವಾದದ್ದು. ಶಿವ, ಸೂರ್ಯ, ವಿಷ್ಣು, ಮಹಿಷಾಮರ್ದಿನಿ ಮುಂತಾದ ಮೂರ್ತಿಗಳು ಈ ಕಾಲದಲ್ಲಿ ನಿರ್ಮಿತವಾಗ್ತವೆ. ಮಥುರಾ ಶಿಲ್ಪಶೈಲಿಯ ಅತಿದೊಡ್ಡ ಸಾಧನೆ ಎಂದರೆ ಅಪ್ಪಟ ಭಾರತೀಯವೆನ್ನಿಸುವ ಬುದ್ಧನ ಮೂರ್ತಿಗಳು. ವಿನ್ಯಾಸ ಹಾಗೂ ಕಂಡರಣೆ, ಸೌಂದರ್ಯದ ಪರಿಕಲ್ಪನೆ ಹಾಗೂ ಅಭಿವ್ಯಕ್ತಿಗಳಲ್ಲಿ ಶಿಲ್ಪಿಯ ಪ್ರತಿಭೆ ಹಾಗೂ ಸೋಪಜ್ಞತೆಗಳನ್ನು ಈ ಕಾಲದ ಶಿಲ್ಪಗಳಲ್ಲಿ ಕಾಣಬಹುದಾಗಿದೆ. ಈ ಕಾಲದ ಶಿಲ್ಪಗಳು ಈಗ ದೆಹಲಿ, ಮಥುರಾ, ಲಕ್ನೋ, ಕಲ್ಕತ್ತಾ ವಸ್ತು ಸಂಗ್ರಹಾಲಯಗಳಲ್ಲಿವೆ. ಕುಶಾಣರ ತರುವಾಯ ಅಧಿಕಾರಕ್ಕೆ ಬಂದು ಆಳಿದ ಗುಪ್ತರ ಕಾಲದಲ್ಲಿ ಮಥುರಾ ಶಿಲ್ಪಶೈಲಿ ಪರಮೋನ್ನತಿಯನ್ನು ಸಾಧಿಸಿತ್ತು. ಇಲ್ಲಿ ನಿರ್ಮಿತವಾದ ಮೂರ್ತಿಗಳು ದೇಶದ ಇತರೆಡೆಗಳಲ್ಲಿಯ ಶಿಲ್ಪಗಳಿಗೆ ಮಾದರಿಗಳಾದವು. ದಿವ್ಯಾದರ್ಶಗಳಿಂದ ಮಾರ್ಗದರ್ಶಿತನಾದ ಈ ಕಾಲದ ಕಲಾಕಾರನ ಶಿಲ್ಪದಲ್ಲಿ ಗಾಂಭೀರ್ಯ ಮಿಶ್ರಿತ ಸೌಂದರ್ಯ ಮೈದಳೆಯಿತು. ಸದಭಿರುಚಿಯ ಅಲಂಕರಣದಲ್ಲಿ ಸಮತೋಲತೆ, ಲಾಲಿತ್ಯ ಈ ಕಾಲದ ಮಥುರಾ ಶೈಲಿಯ ಶಿಲ್ಪಗಳಲ್ಲಿ ನಿಚ್ಚಳವಾಗಿ ಕಂಡುಬರ್ತವೆ. ಇದಕ್ಕೆ ಈ ಕಾಲದ ಬುದ್ಧ ಮೂರ್ತಿ ಹಾಗೂ ವಿಷ್ಣು ಮೂರ್ತಿಗಳನ್ನು ಉದಾಹರಿಸಬಹುದು. ಗುಪ್ತರ ಕಾಲದಲ್ಲಿ ಮಥುರಾದ 20 ಬೌದ್ಧ ವಿಹಾರಗಳಲ್ಲಿ 3000 ಭಿಕ್ಷುಗಳು ವಾಸಿಸುತ್ತಿದ್ದರೆಂದು ಫಾಯಿಯಾನ ತಿಳಿಸ್ತಾನೆ. ಮುಂದೆ ಹೂಣರು ಮಥುರಾ ಪ್ರದೇಶವನ್ನು ಆಕ್ರಮಿಸಿ ಲೂಟಿ ಹೊಡೆದರು. ಕ್ರಿಸ್ತಶಕ 7ನೇ ಶತಮಾನದ ಹೊತ್ತಿಗೆ ಈ ಭಾಗದಲ್ಲಿ ಬೌದ್ಧ ಧರ್ಮ ಅವನತಿ ಹೊಂದುತ್ತಿದ್ದುದರ ಬಗ್ಗೆ ಹುಯನ್ಸಾಂಗ್ನ ಪ್ರವಾಸ ಕಥನದಲ್ಲಿ ಸ್ಪಷ್ಟ ಸುಳಿವುಗಳು ದೊರಕುತ್ತವೆ. ಉಪಗುಪ್ತ ಕಟ್ಟಿಸಿದ್ದ ಕಂಕಲಾತೀಲದ ಬೌದ್ಧ ವಿಹಾರಗಳನ್ನು ಆತ ಕಂಡಿದ್ದ. ಆದರೆ ಮುಂದೆ ಹಲವು ಕಟ್ಟಡಗಳು ನಾಶವಾದವು. ಅಳಿದುಳಿದ ಕಟ್ಟಡಗಳು ಗಜ್ನಿ ಮಹಮ್ಮದನ ದಾಳಿ ಕಾಲದಲ್ಲಿ ನಿರ್ನಾಮವಾಗ್ತವೆ. ಇಲ್ಲಿಂದ ಗಜ್ನಿ 5 ಚಿನ್ನದ ಮೂರ್ತಿಗಳನ್ನು ಅಪಹರಿಸಿಕೊಂಡು ಹೋದನೆಂದು, ಮಥುರೆಯಲ್ಲಿನ ಶ್ರೀಕೃಷ್ಣ ದೇವಾಲಯವನ್ನ ನಾಶಪಡಿಸಿದನೆಂದು ಇತಿಹಾಸ ಹೇಳುತ್ತೆ. ಮುಸಲ್ಮಾನ ಸುಲ್ತಾನರ ಕಾಲದಲ್ಲಿ ಈ ನಗರಕ್ಕೆ ಮೊದಲಿನ ಪ್ರಾಶಸ್ತ್ಯವಿರಲಿಲ್ಲ. ಅಕ್ಬರ್ ಹಾಗೂ ಜಹಾಂಗೀರರ ಕಾಲದಲ್ಲಿ ಕೆಲವಾರು ಕಟ್ಟಡಗಳು ನಿರ್ಮಿತವಾದವು. 17ನೇ ಶತಮಾನದ ಉತ್ತರಾರ್ಧದಲ್ಲಿ ಔರಂಗಜೇಬನ ಅಧಿಕಾರಿಗಳಲ್ಲೊಬ್ಬನಾದ ಅಬ್ದುಲ್ ನಬಿ ಸ್ಥಳೀಯ ದಂಗೆಯಲ್ಲಿ ಮೃತನಾದಾಗ ಅದನ್ನೇ ನೆಪ ಮಾಡಿಕೊಂಡಿದ್ದ ಸುಲ್ತಾನ ಮಥುರೆಯ ಎಲ್ಲಾ ಪ್ರಮುಖ ದೇವಾಲಯಗಳನ್ನು ಹಾಳು ಮಾಡಿದ. ಪ್ರಸಿದ್ಧ ಕೃಷ್ಣ ದೇವಾಲಯವನ್ನು ಕೆಡವಿ ಈಗಿನ ಮಸೀದಿಯನ್ನು ನಿರ್ಮಿಸ್ತಾರೆ. ಮಥುರೆಗೆ ಇಸ್ಲಾಮಾಬಾದ್ ಎಂದು ಹೊಸ ಹೆಸರನ್ನಿಟ್ಟ. ಆದರೆ ಅದು ಹೆಚ್ಚು ಕಾಲ ಚಲಾವಣೆಯಲ್ಲಿ ಉಳಿಯಲಿಲ್ಲ. ಅಹಮದ್ ಅಬ್ಬಾಲಿಯ ಕಾಲದಲ್ಲಿ ಮಥುರೆ ಮತ್ತೊಮ್ಮೆ ದುರ್ದಿನಗಳನ್ನು ಕಾಣ್ತು. ಮೊಘಲರು, ಜಾಟರು ಹಾಗೂ ಮರಾಠರ ನಡುವಣ ಹೋರಾಟಗಳಿಗೆ ಮಥುರೆ ಕಣವಾಯಿತು. ಮಾಧವರಾವ್ ಸಿಂಧಿಯಾಗೆ ನೆಚ್ಚಿನ ಬೀಡಾಗಿದ್ದ ಹಾಗೂ ಜಾಟ ಪ್ರಭು ಸೂರಜ ಮಲ್ಲನ ಕೇಂದ್ರ ಸ್ಥಳವಾಗಿದ್ದ ಮಥುರೆಯನ್ನ 1803ರಲ್ಲಿ ಲಾರ್ಡ್ನ ಕಾಲದಲ್ಲಿ ಬ್ರಿಟಿಷರು ವಶಪಡಿಸಿಕೊಳ್ತಾರೆ. ಮಥುರಾದಲ್ಲಿ ಅತಿ ದೊಡ್ಡ ದೇಗುಲವೆಂದರೆ ದ್ವಾರಕಾಧೀಶನದು. ಕೃಷ್ಣನ ಜನ್ಮಭೂಮಿ ಎಂದು ಮಾನ್ಯವಾಗಿರುವ ಸ್ಥಳದಲ್ಲಿ ಕೇಶವನ ನಿರ್ಮಾಣವಾಗಿದೆ. ಮಹಾವಿದ್ಯ, ಭೂತೇಶ್ವರ, ಮಹಾದೇವ ಮೊದಲಾದ ದೇಗುಲಗಳಿವೆ. ಶ್ರಾವಣ ಶುಕ್ಲ ಪಂಚಮಿಯಿಂದ 5 ದಿನ ಪಂಚತೀರ್ಥ ಮೇಳ ನಡೆಯುತ್ತೆ. ಅಂದು ಯಾತ್ರಾರ್ಥಿಗಳು ಮಥುರೆಯಿಂದ 11 ಕಿಲೋಮೀಟರ್ ದೂರದಲ್ಲಿರುವ ವೃಂದಾವನಕ್ಕೆ ನಡೆದು ಹೋಗ್ತಾರೆ. ಅಲ್ಲಿಯೂ ಪೂಜೆ ಸಲ್ಲಿಸ್ತಾರೆ. ಮಥುರಾ ಪಟ್ಟಣವಿರುವುದು ಯಮುನಾ ನದಿ ದಂಡೆಯ ಮೇಲೆ. ಯಮುನಾ ನದಿ ತಟದ ಕೆಲವು ಸ್ಥಳಗಳಲ್ಲಿ ಶ್ರೀಕೃಷ್ಣನ ಲೀಲೆಗಳು ನಡೆದಿವೆ ಎಂಬ ಐತಿಹ್ಯಗಳಿವೆ. ಮಥುರೆಯಲ್ಲಿ ಹಲವು ದೇಗುಲಗಳು ಮತ್ತು ನೋಡತಕ್ಕ ಇನ್ನೂ ಕೆಲವು ಪ್ರವಾಸಿ ತಾಣಗಳಿವೆ. ಯಮುನಾ ನದಿಯ ದಂಡೆಗೆ ಹೊಂದಿಕೊಂಡಂತೆ ವಿಕ್ರಮ ಘಾಟ್ ಕೂಡ ಇದೆ. ಶ್ರೀ ಜಗನ್ನಾಥ ದೇಗುಲ, ಪ್ರೇಮ ಮಂದಿರ, ಮಥುರಾ ಮ್ಯೂಸಿಯಂ, ಬಿರ್ಲಾ ಮಂದಿರ, ನಾಮ್ ಯೋಗ ಸಾಧನಾ ಮಂದಿರ, ಬಂಕೆ ಬಿಹಾರಿ ದೇಗುಲಗಳು ಗಮನ ಸೆಳೆಯುತ್ತವೆ. ಮಥುರಾ ಭಾರತ ರಕ್ಷಣಾ ಪಡೆಗಳ ಕೇಂದ್ರಗಳಲ್ಲಿ ಒಂದು. ಇಂಡಿಯನ್ ಕಾರ್ಪ್ಸ್ ಪಡೆಯ ಕೇಂದ್ರವಿದೆ. ಭಾರತ ಭೂಸೇನೆಯ ಕೇಂದ್ರೀಯ ಶಾಖಾ ಕಚೇರಿಯನ್ನು ಒಳಗೊಂಡಿದೆ. ಹೊರಭಾಗದಲ್ಲಿ ಮಥುರಾ ಕಂಟೋನ್ಮೆಂಟ್ ಇದೆ. ಏರ್ ಡಿಫೆನ್ಸ್ ಯೂನಿಟ್, ಇಂಜಿನಿಯರ್ ಬ್ರಿಗೇಡ್ಗಳು, ಆರ್ಟಿಲರಿ ಯೂನಿಟ್ಗಳು ಮತ್ತು ಶಸ್ತ್ರಾಸ್ತ್ರಗಳ ವಲಯವೂ ಕೂಡ ಇದೆ. ಉತ್ತರ ಪ್ರದೇಶದ ಆರ್ಥಿಕತೆಗೆ ಉತ್ತಮ ಕೊಡುಗೆಯನ್ನ ಮಥುರಾ ನೀಡುತ್ತಿದೆ. ಏಷ್ಯಾದಲ್ಲಿಯೇ ಅತಿ ದೊಡ್ಡದಾದ ಮಥುರಾ ತೈಲ ಶುದ್ಧೀಕರಣ ಘಟಕ ನಗರದಲ್ಲಿದೆ. ಬೆಳ್ಳಿ ಆಭರಣಗಳ ತಯಾರಿಕೆಯಲ್ಲಿ ದೊಡ್ಡ ಉದ್ಯಮ ಕ್ಷೇತ್ರವೆಂದು ಮಥುರಾ ಗುರುತಿಸಲ್ಪಟ್ಟಿದೆ. ಗುಣಮಟ್ಟದ ಹತ್ತಿ ಮತ್ತು ಹತ್ತಿಯ ಸಿದ್ಧ ವಸ್ತುಗಳ ತಯಾರಿಕೆಯಲ್ಲಿಯೂ ಮುಂದಿದೆ. ಹಾಲು ಸಂಬಂಧಿ ಸಿಹಿ ತಿನಿಸುಗಳ ತಯಾರಿಕೆಯಲ್ಲಿ ಮಥುರಾ ದೇಶದಲ್ಲಿಯೇ ದೊಡ್ಡ ಹೆಸರು ಪಡೆದಿದೆ. ಮಥುರಾ ಪೇಡ ಮತ್ತು ಬರ್ಫಿಗಳು ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧ ಪಡೆದಿವೆ.
ಇದೀಗ ಘಾತಕದಲ್ಲಿ ವಿಜೃಂಭಿಸಿದ ಮಹಾನಗರಗಳು ಇದೀಗ ಒಂದೊಂದೇ ಮುನ್ನೆಲೆಗೆ ಬರ್ತಿವೆ. ಅದೆಲ್ಲದಕ್ಕೂ ಕಾರಣ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ. ಈಗಾಗಲೇ ಸಹಸ್ರಾರು ವರ್ಷಗಳು ಗತಿಸಿವೆ. ಆದರೆ ಅವುಗಳ ವೈಭೋಗ ಅರಿತವರು ಮಾತ್ರ ಅದಕ್ಕೊಂದು ಗೌರವ, ರೂಪ, ಪ್ರಾಶಸ್ತ್ಯವನ್ನ ಕೊಡೋದಕ್ಕೆ ಸಾಧ್ಯ. ಇತ್ತ ಕಡೆ ಮಥುರಾ, ಅತ್ತ ಕಡೆ ದ್ವಾರಕ, ಮಗದ ಕಡೆ ಶ್ರೀರಾಮ ಮಂದಿರ, ಮಗದೊಂದು ಕಡೆ ಕಲ್ಕಿ ಪುಣ್ಯಕ್ಷೇತ್ರ. ಇನ್ನೇನು ಬೇಕು ಭಾರತೀಯರಾದ ನಮಗೆ? ಒಳಗೊಳಗೆ ಕೆಂಡಕಾರರು ಕಾರಲಿ ಬಿಡಿ, ಅವರವರ ಹುಟ್ಟುಗುಣವೇ ಅಂಥದ್ದು. ಎಲ್ಲರನ್ನ ಪ್ರೀತಿಸೋಣ, ಎಲ್ಲರನ್ನ ಆರಾಧಿಸೋಣ. ಅದುವೇ ಸನಾತನ ಪರಂಪರೆ. ಜೈ ಶ್ರೀರಾಮ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.